ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಿರತಕ್ಕಂತ ಭೀಕರ ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯೋತ್ಸವಕ್ಕೆ ಸರಿಯಾದ ವ್ಯವಸ್ಥೆನೇ ಮಾಡಿಲ್ಲ. ಆರ್ಸಿಬಿ ಅಭಿಮಾನಿಗಳಿಗೆ ಯಾವುದೇ ತರ ಗೈಡ್ಲೈನ್ಸ್ ಕೂಡ ನೀಡಿಲ್ಲ. ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು, ಹೇಗೆ ಏನು ಅಂತ ಎಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೇಳಿದ್ರು ಈ ರೀತಿಯಾಗಿ. ನಿನ್ನೆ ಸೆಲೆಬ್ರೇಷನಲ್ಲಿ ಆರ್ಸಿಬಿಯ ಕಪ್ ಗೆದ್ದ ಸೆಲೆಬ್ರೇಷನಲ್ಲಿ ಸುಮಾರು ಕಾಲು ತುಳಿತಕ್ಕೆ 11 ಜನ ಅಭಿಮಾನಿಗಳ ಸಾವನ್ನಪ್ಪಿದ್ದಾರೆ. ಜನ ಏನು ಹೇಳ್ತಾರೆ, ಸಿಟಿ ಜನ ಅವ್ರನ್ನ ಮಾತಾಡಿಸ್ತೀನಿ. ಸರ್ ಏನು ಹೇಳಿದ್ರು ಸರ್? 11 ಜನಿಗೆ ಸಾವನ್ನಪ್ಪಿದ್ದಾರೆ. 11 ಜನ ಸಾವಿಗೆ ನಾವು ವಿಷಾದ ಪಡಿಸ್ತೀವಿ. ನಾವು ಸರ್ಕಾರದ ನೇರ ಹೊಣೆ ಅಂತ ಹೇಳೋಕ್ಕಿಂತ ಜನರ ಈ ರೀತಿ ಜನ ಬರ್ತಾರೆ ಅಂತೇಳಿ ಸರ್ಕಾರಕ್ಕೂ ಗೊತ್ತಿಲ್ಲ. ಈ ಪೊಲೀಸ್ನವರು ಮೊದಲೇ ಹೇಳಿದರು, ಎಲ್ಲ ನಾವು ಒಂಥವ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿದ್ರು ಅವರು. ಇವರು ಎರಡು ಕಡೆನೂ ಇವರು ಪೊಲೀಸವ್ರ ಮಾತು ಧಿಕ್ಕರಿಸಿ ಎರಡು ಕಡೆ ಮಾಡಿದ್ರು. ಇವರು ಸ್ಟೇಡಿಯಮ್ಮಲ್ಲೂ ಮಾಡಿದ್ರು. ಸ್ಟೇಡಿಯಮ್ಮು ಬೇಡ ಅಂತ ಹೇಳಿದ್ರು. ಅಲ್ಲಿ ಕೆಪಾಸಿಟಿ ಇರ್ತಕ್ಕಂಥದ್ದು 35,000 ಜನ. ಇಲ್ಲಿ ಬಂದಿದ್ದು ಜನ ನೋಡಿದ್ರೆ 2 ಲಕ್ಷ ಜನ ಬಂದಿದ್ದಾರೆ ಅಲ್ಲಿ. ಅದು ಏನು ಮಾಡೋದು? ಜನ ಹೇಳ್ತಿದ್ರೆ, ಅಭಿಮಾನಿಗಳು ಹೇಳ್ತಿದ್ರೆ ಸರ್ಕಾರ ಅಂದರೆ ವಿಧಾನಸೌಧ ಮುಂದೆ ಕಾರ್ಯಕ್ರಮ ಬೇಕಿತ್ತ ಅಂತ. ಯಾಕಂದರೆ ಪೊಲೀಸರು ಫೋಕಸ್ ಇರೋದು ವಿಧಾನಸೌಧದಲ್ಲಿ ಆಯಿತು, ಚಿನ್ನಸ್ವಾಮಿ ಗ್ರೌಂಡಲ್ಲಿ ಇರಲಿಲ್ಲ. ಮಾಡಿದ್ದೇನು ತಪ್ಪಿಲ್ಲ ಅದು. ಬಟ್ ಏನಂದರೆ ಇವರು ಫಸ್ಟ್ ಅನೌನ್ಸ್ ಮಾಡಿದ್ದು ಓಪನ್ ಬಸ್ಸಲ್ಲಿ ಮೆರವಣಿಗೆ ಮಾಡ್ತೀವಿ ಅಂತ. ಇವರು ಸನ್ಮಾನ ವಿಧಾನಸೌಧ ಒಳಗೆ ಮಾಡಿಬಿಟ್ಟು ಆ ಓಪನ್ ಬಸ್ಸಲ್ಲಿ ಮೆರವಣಿಗೆ ಮಾಡಿದರೆ ಈ ಪ್ರಾಬ್ಲಮ್ ಆಗ್ತಾ ಇರಲಿಲ್ಲ. ಯಾರ್ದು ಸರ್ ಹೊಣೆ? ಸರ್ಕಾರದ ಹೊಣೆನಾ ಅದು? ಹೌದು, ಮತ್ತು ಅನೌನ್ಸ್ ಮಾಡ್ದಂಗೆ ಅದು ಪರ್ಮಿಷನ್ ಕೊಡಬೇಕಾಯಿತು ಮಾಡೋದಕ್ಕೆ ಅಲ್ವಾ? ಅದು ಬಿಟ್ಬಿಟ್ಟು ಸ್ಟೇಡಿಯಂ ಒಳಗೆ 35,000 ಜನ ಕೆಪಾಸಿಟಿಗೆ 2 ಲಕ್ಷ ಜನ ಸೇರೋ ಪೊಲೀಸರ ಅನುಮತಿ ಕೊಟ್ಟರೆ ಮಾತ್ರ ಸರ್ ಥರ ಮಾಡೋಂಗಿದ್ರೆ ಅದಕ್ಕೆ ಪ್ರಿಪ್ರೇಷನ್ನು ಅದಕ್ಕೆ ತಕ್ಕಂಗೆ ಮಾಡಬೇಕಾಗಿತ್ತು. ಅಲ್ಲ, ಪೊಲೀಸರ ಅನುಮತಿ ಕೊಟ್ಟರೆ ಮಾತ್ರ ಸೆಲೆಬ್ರೇಷನ್ ಆಗುತ್ತೆ. ಹೌದು, ಪೊಲೀಸರಿಗೆಲ್ಲ ಗೊತ್ತಿರುತ್ತೆ. ಪೊಲೀಸ್ದು ಗೌರ್ಮೆಂಟ್ ಇಬ್ಬರದು ಪಾತ್ರ ಐತೆ. ಪ್ಲ್ಯಾನು ಫಸ್ಟ್ ಇಂಥ ಈವೆಂಟ್ಗಳಾದರೆ ಫಸ್ಟು ಪ್ಲ್ಯಾನ್ ಮಾಡಬೇಕು, ಪ್ಲ್ಯಾನ್ ಪ್ರಕಾರನೇ ಆಗಬೇಕು. ಅದಕ್ಕೆ ತಕ್ಕಂಗೆ ಸೆಕ್ಯೂರಿಟಿ ಏನು ಬೇಕೋ ಮಾಡ್ಕೊಬೇಕು. ಹೇಳೋದೊಂದು ಮಾಡೋದೊಂದು ಮಾಡಿದ್ರೆ ಹಿಂಗೆ. DCM ಅವರು ಹೊಗರ್ಪಟ್ಟಿಗೆ ಹೋದ್ರು, ಅಲ್ಲಿ ಅವರಿಗೆ ಸನ್ಮಾನ ಮಾಡಿದ್ರು, ಅಲ್ಲಿಂದ ಮತ್ತೆ ಬಂದರು DCM ಅವರು. ಅದೇ ಇವರು ವಿಧಾನಸೌಧ ಒಳಗೂ ಅವ್ರಿಗೆ ಸನ್ಮಾನ ಮಾಡ್ಕೊಂಡಿದ್ರು. DCM ಅಲ್ಲಿ ಏರ್ಪೋರ್ಟಲ್ಲಿ ಮಾಡಿದ್ರಲ್ಲ, ಅಲ್ಲಿಂದಾನೇ ಓಪನ್ ಬಸ್ಸಲ್ಲಿ ಕರ್ಕೊಂಬರ್ಬೋದಾಗಿತ್ತಲ್ಲ. ಏನು ಈ ಥರ ಆಗ್ತಾ ಇರಲಿಲ್ಲ. ಓಪನ್ ಬಸ್ಸಲ್ಲಿದ್ದರೆ ಸುತ್ತೂ ಇರೋರಿಗೆ 360 ಡಿಗ್ರಿ ಎಲ್ಲರಿಗೂ ಕಾಣಿಸ್ತಾರೆ. ಇವು ಸ್ಟೇಡಿಯಂ ಒಳಗೆ ಇಕ್ಕಿದ್ರೆ ಎಲ್ಲಿ ಕಾಣಿಸ್ತಾರೆ? ಇವ್ರು ಬಿಟ್ಟರೆ ತಾನೇ ಸ್ಟೇಡಿಯಮಲ್ಲಿ ಸೆಲೆಬ್ರೇಷನ್ ಮಾಡಬಾರ್ದಿತ್ತು. ಇದೇ ತಪ್ಪು, ಅಲ್ಲಿ ಮಾಡಿದ್ದೇ ತಪ್ಪು. ಓಪನ್ ಬಸ್ಸಲ್ಲಿ ಹೋಗ್ಬಿಟ್ಟಿದ್ರೆ ಕ್ಲಿಯರ್ ಆಗಿಬಿಡೋದು. ಕ್ಲಿಯರ್ ಆಗೋದು ನೋಡ್ತಿದ್ರು. ಎಷ್ಟು ಜನ ಸೇರಿದ್ರು ಎಲ್ಲೆಲ್ಲಿರೋರು ಅಲ್ಲಿಂದಾನೆ ನೋಡೋರು. ಒಂದು ಜಾಗ ಬರ್ತಾ ಇರಲಿಲ್ಲ. ಒಂದು ಜಾಗ ಸೇರಕ್ಕೆ ಮಾಡಿದ್ದೇ ತಪ್ಪು. ಅದು ಇದು ಯಾರ ಜವಾಬ್ದಾರಿನೋ ಅವ್ರದ್ದೇ ತಪ್ಪು. ಯಾರಿಗೆ ಅದು ಸರ್ ಹೇಳಿ, ಏನು ಹೇಳ್ತಾರೆ ಸರ್? 11 ಜನ ಸಾವನ್ನಪ್ಪಿದ್ದಾರೆ, ಆಗಬಾರ್ದು ಘಟನೆ. ಇಷ್ಟೆಲ್ಲ ಮಕ್ಕಳು ಸತ್ತೋಗೋರೆ, ಅದ್ರ ಬಗ್ಗೆ ಗೌರ್ಮೆಂಟ್ ಏನು ಮಾಡ್ತಾರೆ ಹೇಳಿ? ಏನು ಸ್ವಲ್ಪನೂ ಅವ್ರಿಗೆ ವ್ಯವಸ್ಥೆ ಮಾಡೋದು ಅನ್ನೋದು ಏನೂ ಇಲ್ಲ ಅವ್ರಿಗೆ. ಅವ್ರ ಮನ್ಸು ಬರೋಂಗೆ ಮಾಡ್ತಾರೆ. ಮೊನ್ನೆ ರಾತ್ರಿನೇ ಗೊತ್ತಾಯ್ತು 2 ಗಂಟೆಗೆ ಇಷ್ಟು ದೊಡ್ಡ ಸೆಲೆಬ್ರೇಷನ್ ಐತೆ. ಅಟ್ಲೀಸ್ಟ್ ಪಬ್ಲಿಕ್ಗೆ ಸ್ವಲ್ಪ ಗೈಡ್ಲೈನ್ಸ್ ಇಶ್ಯೂ ಮಾಡಬೇಕಿತ್ತು. ಮೆಟ್ರೋ ಸರ್ವಿಸ್ ಲೈನ್ಗೆ ಸರಿ ಕೊಡಬೇಕಿತ್ತು. ಪಬ್ಲಿಕ್ ಸಿಸ್ಟಮೇ ಇಲ್ಲ, ಇಲ್ಲಿ ಸಿಸ್ಟಮೇ ಕೊಲ್ಯಾಪ್ಸ್ ಆಗೈತೆ. ಗೌರ್ಮೆಂಟಿಗೆ ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ. ಇವ್ರು ಬರೀ ಫೋಟೋ ಸೆಷನ್ ಮಾಡ್ಕೊಂಡು ಕೂತ್ಕೊಂಡವ್ರೆ ಆರಾಮಿಗೆ. ಅಲ್ಲ, ಕ್ರೆಡಿಟ್ಗೋಸ್ಕರ ಏನಾದ್ರು ಆಯ್ತಾ ಸರ್ಕಾರ ಮಾಡ್ತಾ ಅಂತ? ನಾವೇ ಕ್ರೆಡಿಟ್ ತೊಗೋಬೇಕು, ಈ ಕಪ್ ಗೆದ್ದಿದೆ. ಏನು ಕ್ರೆಡಿಟ್ ತೊಗೊಳ್ತಾರೆ? ಅದು ಹೆಂಗೆ ತೊಗೊಳಕ್ಕಾಗತ್ತೆ? ಆಡಿರೋ ಪ್ಲೇಯರ್ಸು ಅವ್ರ ಕ್ರೆಡಿಟ್ ತೊಗೊಳ್ತಾರೆ. ಗೌರ್ಮೆಂಟ್ ಹೆಂಗೆ ತೊಗೊಳಕ್ಕಾಗತ್ತೆ ಕ್ರೆಡಿಟು? ಇವ್ರು ಬರೇ ಫೋಟೋ ಸೆಷನ್ ಮಾಡೋಕ್ಕೆ ಗೌರ್ಮೆಂಟ್ ಅಧಿಕಾರಿಗಳು ಅಲ್ಲಿ ವಿಧಾನಸೌಧ ಹತ್ರ ಬರೀ ಗೌರ್ಮೆಂಟ್ ಅಧಿಕಾರಿಗಳು ಇವರೇ ಅವರೇ ನಿಂತ್ಕೊಂಡವ್ರು. ಪಬ್ಲಿಕ್ ಜಾಗನೇ ಇಲ್ಲ ಅಲ್ಲಿ. ಹೆಂಗೆ ಇರೋದು ಹೇಳಿ? ಬರೀ ಇವರೇ ನಿಂತ್ಕೊಂಡ್ಬಿಟ್ರೆ, ಇವಾಗ ಗೌರ್ಮೆಂಟು ಅವ್ರ ಮನೆಯವರೇ ಅಲ್ಲಿ ಕೂತ್ಕೊಂಡ್ಬಿಟ್ರೆ ಪಬ್ಲಿಕ್ ಏನು ಮಾಡ್ತಾರೆ? ಎಲ್ಲಿ ಬಿಡ್ತಾರೆ ಹೇಳಿ? ಪಬ್ಲಿಕ್ ಜಾಗನೇ ಬಿಟ್ಟಿಲ್ಲ ಇವ್ರಿಗೆ. ಅಲ್ಲ, ಈ ಪೆರೇಡ್ ವಿಕ್ಟ್ರಿ ಆದರೆ ಜನ ಅಲ್ಲಿ ನೋಡಿ ಹೋಗ್ತಿದ್ರು. ಗ್ರೌಂಡಲ್ಲಿ ಸೆಲೆಬ್ರೇಷನ್ ಬೇಕಿತ್ತಾ ಅಂತ? ಗ್ರೌಂಡೆಲ್ಲ ಸೆಲೆಬ್ರೇಷನ್ ದಟ್ ಇಸ್ ಡಿಫ್ರೆಂಟು. ಅಟ್ಲೀಸ್ಟು ಅವರು ಓಪನ್ ಬಸ್ಸಲ್ಲಿ ಬಂದಿದ್ದರೆ ಪಬ್ಲಿಕಲ್ಲೇ ರೋಡಲ್ಲಿ ನೋಡ್ಕೊಂಡು ಆರಾಮ ಅವ್ರವ್ರು ಹೋಗ್ಬಿಡ್ತಾಯಿದ್ರು. ಪಾಪ ಈ ಚಿಕ್ಕ ಮಗಳು 13 ವರ್ಷ ಹುಡುಗಿ ಸತ್ತೋಗೋಳೆ, 20 ವರ್ಷ ಹುಡುಗ, 26 ವರ್ಷ ಇದು ಸಾಫ್ಟ್ವೇರ್ ಇಂಜಿನಿಯರ್, ಇವರೆಲ್ಲ ಈ ಸಾಯ್ಬೇಕಾ ಈ ವಯಸ್ಸಲ್ಲಿ ಪಾಪ ಅವರು? ಯಾರು ಕಾರಣ ಸರ್? ಸರ್ಕಾರನ ಮೇನ್ ಕಾರಣ? ಹೌದು, ಸಿಸ್ಟಮ್ ಫೇಲಿಯರೇ ಕಾರಣ. ಅದಕ್ಕೆ ಇನ್ನೇನು ಕಾರಣ ಇರತ್ತೆ ಹೇಳಿ? ಅಲ್ಲಿದೆಲ್ಲ ಪೊಲೀಸರಿಗೂ ಇಂಟೆಲಿಜೆಂಟ್ ಮಾಹಿತಿ ಇದ್ದೇ ಇರುತ್ತೆ, ಇಷ್ಟು ಜನ ಬರ್ತಾರಂತೆ. ಪೊಲೀಸ್ಗೆಲ್ಲ ಗೊತ್ತು ಸರ್. ಮೊನ್ನೆ ರಾತ್ರಿನೇ 1 ಲಕ್ಷ ಜನ ಸೇರೋರೆ MG ರೋಡ್ ಹತ್ರ. ಮೊನ್ನೆ ರಾತ್ರಿ ಗೆದ್ದ ದಿವಸನೇ 1 ಲಕ್ಷ ಜನ ಸೇರೋರು ಅಂದರೆ ಇಲ್ಲಿ 1 ಲಕ್ಷ ಜನ ಬಿಡ್ತಾರಂತ. ಅವ್ರಿಗೆ ಗೊತ್ತಿಲ್ವ 5 ಲಕ್ಷ ಬಿಡ್ತಾರಂತ. ಮಿನಿಮಮ್ 5 to 6 lakhs ಮೆಂಬರ್ಸ್ ಇದ್ರು ನಿನ್ನೆ. ಗೌರ್ಮೆಂಟ್ ಹೇಳ್ತಾರೆ 2 ಲಕ್ಷ ಇದ್ರು, 2.5 ಲಕ್ಷ ಇದ್ರು. ಮಿನಿಮಮ್ 5 ಲಕ್ಷ ಜನ ಮೇಲಿದ್ರು ಅಲ್ಲಿ. ಸಿಸ್ಟಮ್ ಫೇಲ್ಯೂರ್ 110% ಇದು ಸಿಸ್ಟಮ್ ಫೇಲ್ಯೂರ್ ಇದು. ಸರ್, ಈ ಅಭಿಮಾನಿಗಳು ಏನು ಹೇಳ್ತಾರೆ ಸರ್ ಅಂತ? ಯಾಕಂದರೆ ಸಾಕಷ್ಟು ಜನ ಬಂದಿದ್ದಾರೆ. ಪಾಪ ಸರ್, ಅಭಿಮಾನಿಗಳಿಗೆ ತಮ್ಮ
ಆ ಪ್ಲೇಯರ್ಸ್ ನೋಡಬೇಕು ಅಂತ ಭಾರಿ ಖುಷಿ ಇತ್ತು, ಭಾರಿ ಖುಷಿಲಿ ಬಂದರು ಪಾಪ. ಬಂದಿದ್ದು ನೋಡಿದ್ರೆ ಇವರು ಈ RCB ಗೆದ್ದಿದ್ದಕ್ಕೂ ಇಲ್ಲಿ ಸೂತಕ ಛಾಯೆ ಆಗೋಯ್ತು. ಈಗ ಒಂಥರ ಈ ನಮ್ಮ ಕರ್ನಾಟಕ ಸರ್ಕಾರಕ್ಕಾಗಲಿ ಕರ್ನಾಟಕ ರಾಜ್ಯಕ್ಕೆ ಒಂದು ಕೆಟ್ಟ ಹೆಸರು ಇವತ್ತಾಗಿರ್ತಕ್ಕಂಥದ್ದು. ಇವ್ರು ಹೇಳ್ದಂಗೆ ಇವ್ರು ಒಂದೇ ಒಂದು ಸನ್ಮಾನ ಮಾಡಬೇಕಾಯ್ತು. ಇವರು ವಿಧಾನಸೌಧದೊಳಗೆ ಸನ್ಮಾನ ಮಾಡಿ ಇವರು ಓಪನ್ ಬಸ್ ಮೇಲೆ ಕರ್ಕೊಂಡು ಎಲ್ಲರನ್ನೂ ಮೆರವಣಿಗೆ ಹೊರಟೋಗಿದ್ರೆ ನಿಮಗೆಲ್ಲ ಮೇನ್ ರೋಡ್ಗೆ ಬರ್ತದೆ ಅಂತೇಳಿ ಅನೌನ್ಸ್ ಮಾಡಿಬಿಟ್ಟಿದ್ರೆ ಎಲ್ಲ ರೋಡನ್ನು ಪಕ್ಕದಲ್ಲೇ ನಿಂತ್ಕೊಂಡು ನೋಡಿರೋರು. ಇವ್ರು ಮಾಡಿರ್ತಕ್ಕಂಥ ಅದಕ್ಕೆ ಅಭಿಮಾನಿಗಳಿಗಾಗಲಿ ಯಾರಿಗೇ ಆಗಲಿ ಈಗ ಚುಕ್ಕೆ ಸರ್ಕಾರದೇ ಕಪ್ಪು ಚುಕ್ಕೆ ಮೇಯ್ನ್ ಅವ್ರದ್ದೇ. ಈಗ ಪೊಲೀಸ್ನವ್ರು ವೈಫಲ್ಯ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪೊಲೀಸ್ನವರು ಹೇಳಿದ್ದಾರೆ ಎಲ್ಲನೂ ಒಂದು ಕಡೆ ಆರ್ಗ್ಯುಮೆಂಟ್ ಮಾಡಿ ಅಂತ ಹೇಳಿದ್ದಕ್ಕೆ ಸರ್ಕಾರ ಅದಕ್ಕೆ ಒಪ್ಪದೇನೆ 2 ಕಡೆನೂ ಮಾಡಿದ್ರು. ಸ್ಟೇಡಿಯಮಲ್ಲಿ ಮಾಡಿದ್ದು ಮೊದಲನೇ ತಪ್ಪು. ಸ್ಟೇಡಿಯಂ ಕೆಪಾಸಿಟಿ ನೋಡ್ಕೊಬೇಕಾಗಿತ್ತು. ಏನಿಲ್ಲ, ಜೀರೋ ಟ್ರಾಫಿಕ್ ಮಾಡಿಬಿಟ್ಟು ಹೋಗೋ ರೋಡುಗಳಲ್ಲಿ ಓಪನ್ ಬಸ್ಸಲ್ಲಿ ಕರ್ಕೊಂಡು ಹೋಗಿದ್ರೆ ಟ್ರಾಫಿಕ್ ಅವಾಯ್ಡ್ ಮಾಡಬೇಕಾಯ್ತು, ಅನೌನ್ಸ್ ಮಾಡಬೇಕಾಯ್ತು. ಯಾವುದು ಅವಾಯ್ಡ್ ಮಾಡಿಲ್ಲ, ಮಾರ್ಗ ಸಹ ಬದಲಾವಣೆ ಮಾಡಿಲ್ಲ. ಕಾರ್ಗಳು ನೋಡಿ ಪೇಪರಲ್ಲಿ ಹಾಕವ್ರೆ, ಕಾರುಗಳು ಜನಗಳು ಎಲ್ಲ ರೋಡಲ್ಲಿ ತುಂಬ್ಕೊಂಡವ್ರೆ. ಮೆಟ್ರೋ ಸ್ಟೇಷನ್ ಫುಲ್ಲು ಅಲ್ಲಿ ಕಂಪ್ಲೀಟ್ ಕಾರುಗಳವ್ರ ಗತಿ ಏನು ಸರ್? ಒಂದೊಂದು ಇಂಚೆ 30 ಪೆಟ್ರೋಲ್ ಎಷ್ಟು ಇದಾತೈತೆ, ಎಷ್ಟು ಜನಕ್ಕೆ ತೊಂದರೆ ಆತೈತೆ. ಏರ್ಪೋರ್ಟ್ಗೆ ಹೋಗೋರು ಇರ್ತಾರೆ, ಆಫೀಸ್ಗಳ್ಗೆ ಹೋಗೋರು ಇರ್ತಾರೆ. ಈ ಥರ ಸಿಗಾಕೊಂಡ್ಬಿಟ್ರೆ ಹೆಂಗೆ ಏನು ಮಾಡೋದು? ಎಷ್ಟು ಜನಕ್ಕೆ ತೊಂದರೆ ಆತೈತೆ? ಅಷ್ಟು ಪ್ಲ್ಯಾನ್ ಮಾಡೋದು ತಲೆ ಇಲ್ವಾ ಇವ್ರಿಗೆ? 50 ವರ್ಷದ ಪ್ಲ್ಯಾನ್ ಮಾಡ್ತಾರೆ ಒಂದು ರೋಡ್ ಮಾಡಬೇಕಾದ್ರೆ. ಈ ನನ್ನ ಮಕ್ಕಳು ಒಂದು ದಿನದ ಪ್ರೋಗ್ರಾಮ್ ಮಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಕುಂಭಮೇಳ ಬಗ್ಗೆ ಹಿಂದೆ ಮಾತಾಡ್ತಿದ್ರು. ಕುಂಭಮೇಳಕ್ಕೆ 3 ಜನ, ಅಷ್ಟು ಲಕ್ಷ ಕೋಟಿ ಜನ ಸೇರವ್ರೆ. ಅದನ್ನು ಕ್ರಿಟಿಸೈಸ್ ಮಾಡ್ತಾರೆ ಇವರು. ಇವ್ರು ಮಾಡಿರೋದು ಇವಾಗ ಬರೀ 2 ಲಕ್ಷ ಜನ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ಇವ್ರ ಕೈಯಲ್ಲಿ. ಅಲ್ಲಿ ದಿನಕ್ಕೆ ಕೋಟಿಗಳು ಸೇರ್ತಾ ಇದ್ರು. ಹೆಂಗೆ ಮಾಡಿದರು ಕಂಟ್ರೋಲ್ ಅವರು? ಯಾರ್ದು ವೈಫಲ್ಯ ಅನ್ನೋದು ಜನನೇ ಹೇಳಿ, ಅವರೇ ತಿಳ್ಕೊಳ್ಳಿ ಇವ್ರು ಕೆಲಸ ಮಾಡ್ತಾವ್ರೆ ಅಂತ. ಕುಂಭಮೇಳ ಸರ್ ಅರೇಂಜ್ಮೆಂಟ್ ಮಾಡೋದಿದ್ದು ಅದು ಅಪ್ರಿಷಿಯೇಟ್ ಮಾಡಿದ್ರು. ಎಲ್ಲ ಪ್ರತಿಯೊಂದು ಸರ್ಕಾರದಿಂದ ಎಲ್ಲ ಇಡೀ ನಮ್ಮ ಭಾರತ ದೇಶದ ಎಲ್ಲರೂ ಅಪ್ರಿಷಿಯೇಟ್ ಮಾಡಿದ್ದಾರೆ. ಬಟ್ ಅಲ್ಲಿ ಆರ್ಗ್ಯುಮೆಂಟ್ ಮಾಡಿದ್ದು ಇಲ್ಲಿ ಮಾಡಿರ್ತಕ್ಕಂಥದ್ದು 60 ಕೋಟಿ ಜನ ಬಂದೋಗವ್ರೆ. ಇಲ್ಲಿ ಬರೀ 2 ಲಕ್ಷ ಜನಕ್ಕೆ ಇವರು ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. RCB ವಿಜಯೋತ್ಸವದ ವೇಳೆ ನಡೆದಿರ್ತಕ್ಕಂಥ ಭೀಕರ ಕಾಲ್ತುಳಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಜಯೋತ್ಸವಕ್ಕೆ ಸರಿಯಾದ ವ್ಯವಸ್ಥೆನೇ ಮಾಡಿಲ್ಲ. RCB ಅಭಿಮಾನಿಗಳಿಗೆ ಯಾವುದೇ ಥರ ಗೈಡ್ಲೈನ್ಸ್ ಕೂಡ ನೀಡಿಲ್ಲ. ಎಲ್ಲಿ ಬರಬೇಕು, ಎಲ್ಲಿ ಬರಬಾರ್ದು, ಹೇಗೆ ಏನು ಅಂತ ಎಲ್ಲೂ ಕೂಡ ಬ್ಯಾರಿಕೇಡ್ಗಳನ್ನು ಕೂಡ ಹಾಕಿರಲಿಲ್ಲ. ರಿಪಬ್ಲಿಕ್ ಕನ್ನಡಕ್ಕೆ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿ ಹೇಳಿದ್ರು ಈ ರೀತಿಯಾಗಿ. ನಿನ್ನೆ ಸೆಲೆಬ್ರೇಷನಲ್ಲಿ RCBಯ ಕಪ್ ಗೆದ್ದ ಸೆಲೆಬ್ರೇಷನಲ್ಲಿ ಸುಮಾರು ಕಾಲು ತುಳಿತಕ್ಕೆ 11 ಜನ ಅಭಿಮಾನಿಗಳ ಸಾವನ್ನಪ್ಪಿದ್ದಾರೆ. ಜನ ಏನು ಹೇಳ್ತಾರೆ, ಸಿಟಿ ಜನ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಏನು ಹೇಳಿದ್ರು ಸರ್? 11 ಜನ ಸಾವನ್ನಪ್ಪಿದ್ದಾರೆ. 11 ಜನ ಸಾವಿಗೆ ನಾವು ವಿಷಾದ ಪಡಿಸ್ತೀವಿ. ನಾವು ಸರ್ಕಾರದ ನೇರ ಹೊಣೆ ಅಂತ ಹೇಳೋಕ್ಕಿಂತ ಈ ರೀತಿ ಜನ ಬರ್ತಾರೆ ಅಂತೇಳಿ ಸರ್ಕಾರಕ್ಕೂ ಗೊತ್ತಿಲ್ಲ, ಈ